ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಸಾವಿರಾರು ವರ್ಷಗಳಿಂದ ಸಾಯದೆ, ಗಾಯಗಳು ಗುಣವಾಗದೆ, ಕತ್ತಲಲ್ಲಿ ಅಲೆದಾಡುತ್ತಿರುವ ಯೋಧನ ಕಥೆ ಕೇಳಿತೀರಾ? ಇವನ ದೇಹದಲ್ಲಿ ಪರ್ವತವನ್ನೇ ಪುಡಿ ಮಾಡುವಂಥ ಭಯಂಕರ ಶಕ್ತಿ ಇದೆ. ಆದರೆ ಅದನ್ನು ಶಾಪವಿರುವ ಕಾರಣ ಆ ಶಕ್ತಿಯನ್ನು ಬಳಸಲು ಸಾಧ್ಯವಾಗುತ್ತಿಲ್ಲ. ಇದು ಕೇವಲ ಪುರಾಣವಲ್ಲ, ಇದು ಒಂದು ಶಾಪದ ಕಥೆ. ಆ ಯೋಧನೆ ಅಶ್ವತ್ಥಾಮ. ಮಹಾಭಾರತದ ಮಹಾಸಾಗರದಲ್ಲಿ ಅನೇಕ ವೀರರ ಕಥೆಗಳು ಕೇಳಿಬರುತ್ತವೆ. ಆದರೆ ಅವುಗಳಲ್ಲಿ ಒಂದು ಕಥೆ ಮಾತ್ರ ಕಾಲವನ್ನು ದಾಟಿ ಇಂದಿಗೂ ಜನರನ್ನು ಬೆಚ್ಚು ಬೀಳಿಸುತ್ತದೆ. ಅದು ಅಶ್ವತ್ಥಾಮನ ಕಥೆ. ಯುದ್ಧದಲ್ಲಿ ಗೆದ್ದವರು ಸತ್ತರು, ಸೋತವರು ಸತ್ತರು. ಆದರೆ ಒಬ್ಬ ಮಾತ್ರ ಸಾಯಲಿಲ್ಲ. ಅವನು ಬದುಕಿದ್ದಾನೆ ಎಂದು ಹೇಳಲಾಗುತ್ತದೆ. ಶಾಪದಿಂದ ಬದುಕುತ್ತಿರುವ ಯೋಧ ಅಶ್ವತ್ಥಾಮನು ಮಹಾನ್ ಗುರು ದ್ರೋಣಾಚಾರ್ಯ ಅವರ ಮಗ. ದ್ರೋಣಾಚಾರ್ಯರು ಕೇವಲ ಯೋಧರಲ್ಲ, ಅವರು ಜ್ಞಾನಸಾಗರ. ಪಾಂಡವರಿಗೂ ಕೌರವರಿಗೂ ಯುದ್ಧ ಕಲೆಗಳನ್ನು ಕಲಿಸಿದವರು. ಆದರೆ ಅವರ ಜೀವನ ಶ್ರೀಮಂತವಾಗಿರಲಿಲ್ಲ. ಬಡತನ, ಅವಮಾನ ಇವೆಲ್ಲವೂ ಅವರ ಜೀವನದಲ್ಲಿ ತುಂಬಿಕೊಂಡಿದ್ದವು. ಅಶ್ವತ್ಥಾಮನು ಚಿಕ್ಕ ವಯಸ್ಸಿನಲ್ಲಿ ಈ ಎಲ್ಲ ಕಷ್ಟಗಳನ್ನು ನೋಡುತ್ತಾ ಬೆಳೆದನು. ಅವನ ಸ್ನೇಹಿತರು ಹಾಲು ಕುಡಿಯುತ್ತಿದ್ದಾಗ ಅವನಿಗೆ ಹಾಲು ಸಿಗಲಿಲ್ಲ. ಒಂದು ದಿನ ಹಾಲಿನ ಆಸೆಯಿಂದ ಅತ್ತಾಗ ಅವನ ತಾಯಿ ಹಿಟ್ಟನ್ನು ನೀರಲ್ಲಿ ಕರಗಿ ಇದು ಹಾಲು ಎಂದು ಕೊಟ್ಟಳು. ಅಶ್ವತ್ಥಾಮನು ಅದನ್ನು ಕುಡಿದನು. ಆದರೆ ನಂತರ ಸತ್ಯ ಗೊತ್ತಾದಾಗ ಅವನ ಮನಸ್ಸಿನಲ್ಲಿ ನೋವು, ಅವಮಾನ, ಕೋಪ ಒಂದೇಯಾಗಿ ಬೆಳೆದವು. ಈ ಕೋಪವೇ ಅವನ ಶಕ್ತಿಯಾಗಿ ಮಾರ್ಪಟ್ಟಿತು. ದ್ರೋಣಾಚಾರ್ಯರು ಅವನಿಗೆ ಅತ್ಯುತ್ತಮ ಯುದ್ಧ ವಿದ್ಯೆಗಳನ್ನು ಕಲಿಸಿದರು. ಅವನು ಬೇಗನೆ ಶಕ್ತಿಶಾಲಿ ಯೋಧನಾಗಿ ಬೆಳೆದನು. ಅವನ ಕಪಾಳದಲ್ಲಿ ಒಂದು ದಿವ್ಯ ಮಣಿ ಇತ್ತು. ಈ ಮಣಿ ಅವನನ್ನು ಬಹಳ ಶಕ್ತಿಶಾಲಿಯನ್ನಾಗಿಸಿತು. ಶತ್ರುಗಳ ದಾಳಿ ಅವನಿಗೆ ತಾಗಿದರೂ ಅವನು ಮತ್ತೆ ಎದ್ದುಕೊಳ್ಳುತ್ತಾನೆ. ಕುರುಕ್ಷೇತ್ರದ ಮಹಾಯುದ್ಧ ಆರಂಭವಾದಾಗ ಅಶ್ವತ್ಥಾಮನು ಕೌರವ ಪಕ್ಷದಲ್ಲಿ ನಿಂತನು. ಅವನಿಗೆ ದುರ್ಯೋಧನನ ಮೇಲೆ ಭಕ್ತಿಯಿತ್ತು. ಅವನು ತನ್ನ ಸ್ನೇಹಿತನಾಗಿ ತನ್ನ ತಂದೆಯ ಗೌರವಕ್ಕಾಗಿ ಹೋರಾಡಿದನು. ಯುದ್ಧದಲ್ಲಿ ಅವನು ಭಯಾನಕವಾಗಿ ಹೋರಾಡಿದನು. ಅವನ ಕಣ್ಣುಗಳಲ್ಲಿ ಕೋಪ, ಅವನ ಕೈಗಳಲ್ಲಿ ಶಕ್ತಿ. ಅವನು ಶತ್ರುಗಳಿಗೆ ಭಯ ಹುಟ್ಟಿಸಿದನು. ಆದರೆ ಯುದ್ಧವು ಕೇವಲ ಶಕ್ತಿಯ ವಿಷಯವಲ್ಲ, ಅದು ತಂತ್ರಗಳ ಆಟ. ಪಾಂಡವರು ದ್ರೋಣಾಚಾರ್ಯರನ್ನು ಸೋಲಿಸಲು ಒಂದು ಕಪಟ ಯುಕ್ತಿಯನ್ನು ಬಳಸಿದರು. ಅಶ್ವತ್ಥಾಮ ಸತ್ತನು ಎಂಬ ಸುಳ್ಳು ಸುದ್ದಿ ಹರಡಿತು. ದ್ರೋಣಾಚಾರ್ಯರು ಈ ಸುದ್ದಿ ಕೇಳಿ ತತ್ತರಿಸಿದರು. ತಮ್ಮ ಮಗ ಸತ್ತಿದ್ದಾನೆ ಎಂಬ ಭಾವನೆ ಅವರಿಗೆ ಸಹಿಸಲಾರದು. ಅವರು ಯುದ್ಧವನ್ನು ನಿಲ್ಲಿಸಿದರು. ಅವರ ಮನಸ್ಸು ಒಡೆದಿತು. ಆ ಕ್ಷಣದಲ್ಲೇ ಅವರನ್ನು ಕೊಲ್ಲಲಾಯಿತು. ಈ ಸುದ್ದಿ ಅಶ್ವತ್ಥಾಮನಿಗೆ ತಲುಪಿದಾಗ ಅವನ ಹೃದಯದಲ್ಲಿನ ಕೋಪ ಅಗ್ನಿಯಾಗಿ ಜ್ವಲಿಸಿತು. ತನ್ನ ತಂದೆಯನ್ನು ಕಳೆದುಕೊಂಡ ನೋವು, ಅದು ಅವನನ್ನು ಬೇರೆಯವನಾಗಿ ಮಾಡಿತು. ಅವನು ಪ್ರತೀಕಾರಕ್ಕೆ ನಿರ್ಧರಿಸಿದನು. ಯುದ್ಧದ ಕೊನೆಯ ರಾತ್ರಿ, ಅದು ಕತ್ತಲಿನ ರಾತ್ರಿ. ಎಲ್ಲರೂ ನಿದ್ರಿಸುತ್ತಿದ್ದರು. ಅಶ್ವತ್ಥಾಮನು ಮೌನವಾಗಿ ಪಾಂಡವರ ಶಿಬಿರಕ್ಕೆ ನುಗ್ಗಿದನು. ಅವನ ಮನಸ್ಸಿನಲ್ಲಿ ಒಂದೇ ವಿಚಾರ: ಪ್ರತೀಕಾರ. ಅವನು ಪಾಂಡವರ ಮಕ್ಕಳನ್ನು, ಉಪಪಾಂಡವರನ್ನು ನಿದ್ರೆಯಲ್ಲಿಯೇ ಕೊಂದನು. ಆ ರಾತ್ರಿ ರಕ್ತದ ವಾಸನೆ ಎಲ್ಲೆಡೆ ಹರಡಿತು. ನಿಶ್ಶಬ್ದದ ಮಧ್ಯೆ ಕತ್ತಲಿನ ಕೂಗು ಕೇಳಿಸಿತು. ಆದರೆ ಈ ಕೃತ್ಯವು ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಈ ಘಟನೆ ತಿಳಿದ ನಂತರ ಶ್ರೀಕೃಷ್ಣ ಕೋಪದಿಂದ ಕಂಗಾಲಾದರು. ಅಶ್ವತ್ಥಾಮನು ಮಾಡಿದ ಪಾಪಕ್ಕೆ ಶಿಕ್ಷೆ ನೀಡಲು ನಿರ್ಧರಿಸಿದರು. ಅವರು ಅಶ್ವತ್ಥಾಮನ ಕಪಾಳದ ದಿವ್ಯಮಣಿಯನ್ನು ಕಿತ್ತು ಹಾಕಿದರು. ಆ ಕ್ಷಣದಲ್ಲಿ ಅವನ ಶಕ್ತಿ ಕುಗ್ಗಿತು. ಆದರೆ ಅದೇ ಸಮಯದಲ್ಲಿ ಅವನಿಗೆ ಒಂದು ಭಯಂಕರ ಶಾಪ ನೀಡಿದರು. ನೀನು ಸಾಯಲಾರೆ, ಆದರೆ ಬದುಕುವುದು ನಿನಗೆ ಶಾಪವಾಗುತ್ತದೆ. ನಿನ್ನ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ, ಅದು ಯಾವಾಗಲೂ ನೋವಿನಿಂದ ಕೂಡಿರುತ್ತದೆ. ನೀನು ಸಾವಿರಾರು ವರ್ಷಗಳವರೆಗೆ ಅಲೆದಾಡಬೇಕಾಗುತ್ತದೆ, ಒಂಟಿಯಾಗಿ, ನೋವಿನಲ್ಲಿ. ಈ ಶಾಪವು ಅಶ್ವತ್ಥಾಮನನ್ನು ಚಿರಂಜೀವಿಯನ್ನಾಗಿ ಮಾಡಿತು. ಆ ದಿನದಿಂದ ಅವನ ಜೀವನ ಆರಂಭವಾಯಿತು. ಆದರೆ ಅದು ಜೀವನವಲ್ಲ, ಒಂದು ಶಾಪ. ಅವನು ಕಾಡುಗಳಲ್ಲಿ ಅಲೆದಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ಅವನ ದೇಹದಲ್ಲಿ ಗಾಯಗಳು, ಅವನ ಕಣ್ಣಿನಲ್ಲಿ ನೋವು, ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ. ಅವನು ಶಾಂತಿಯನ್ನು ಹುಡುಕುತ್ತಾನೆ, ಆದರೆ ಅದನ್ನು ಕಂಡುಕೊಳ್ಳಲಾರ. ಕೆಲವರು ಹೇಳುತ್ತಾರೆ, ಅವನು ದೇವಸ್ಥಾನಗಳಿಗೆ ಬರುತ್ತಾನೆ, ರಾತ್ರಿ ವೇಳೆ ದೇವರಿಗೆ ಪೂಜೆ ಮಾಡುತ್ತಾನೆ, ಆದರೆ ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯಪ್ರದೇಶದ ಅಸಿರ್ಗಢ್ ಕೋಟೆ ಬಗ್ಗೆ ಒಂದು ಭಯಂಕರ ಕಥೆಯಿದೆ. ಅಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಕೆಲವರು ಒಂದು ದೊಡ್ಡ ವ್ಯಕ್ತಿಯ ನೆರಳನ್ನು ನೋಡಿದ್ದಾಗಿ ಹೇಳುತ್ತಾರೆ. ಕೆಲವರು ಅವನ ಕಿರುಚಾಟವನ್ನು ಕೇಳಿದ್ದಾಗಿ ಹೇಳುತ್ತಾರೆ. ಒಬ್ಬ ಪುರಾತತ್ವ ವಿಜ್ಞಾನಿ ಹೇಳಿದ್ದಾನೆ, ಒಮ್ಮೆ ರಾತ್ರಿ ಕೋಟೆಯಲ್ಲಿ ಸಂಶೋಧನೆ ಮಾಡುತ್ತಿದ್ದಾಗ ಅವನು ದೂರದಲ್ಲಿ ಒಂದು ಬಲಿಷ್ಠವಾದ ದೊಡ್ಡ ವ್ಯಕ್ತಿಯನ್ನು ಕಂಡನು.
ಅವನ ದೇಹ ಗಾಯಗಳಿಂದ ತುಂಬಿತ್ತು. ಅವನು ನಿಧಾನವಾಗಿ ನಡೆಯುತ್ತಿದ್ದನು. ಆ ವ್ಯಕ್ತಿ ಅವನ ಕಡೆ ತಿರುಗಿ ನೋಡಿದಾಗ ಅವನ ಕಣ್ಣಿನಲ್ಲಿ ನೋವು ಮತ್ತು ಕೋಪ ಎರಡೂ ಕಂಡವು. ಮುಂದಿನ ಕ್ಷಣದಲ್ಲಿ ಅವನು ಕಾಣೆಯಾಗಿದ್ದನು, ಅಂದರೆ ನಮ್ಮ ಕಣ್ಣಿಂದ ತಪ್ಪಿಸಿಕೊಂಡನು. ಇದು ಕೇವಲ ಕಥೆಯಾ ಅಥವಾ ನಿಜವಾಗಲೂ ಅಶ್ವತ್ಥಾಮನೇ? ಯಾರಿಗೂ ಗೊತ್ತಿಲ್ಲ. ಆದರೆ ಈ ಕಥೆಗಳು ಜನರಲ್ಲಿ ಭಯ ಮತ್ತು ಕುತೂಹಲವನ್ನು ಹುಟ್ಟಿಸುತ್ತವೆ. ಅಶ್ವತ್ಥಾಮನ ಕಥೆ ನಮಗೆ ಒಂದು ದೊಡ್ಡ ಪಾಠ ನೀಡುತ್ತದೆ. ಕೋಪ ಮತ್ತು ಪ್ರತೀಕಾರ ಇವು ಕ್ಷಣಿಕ ತೃಪ್ತಿ ಕೊಡಬಹುದು, ಆದರೆ ಅದರ ಪರಿಣಾಮ ಶಾಶ್ವತವಾಗಿರುತ್ತದೆ. ಅವನು ಒಂದು ಮಹಾನ್ ಯೋಧನಾಗಿದ್ದರೂ ಒಂದು ತಪ್ಪು ನಿರ್ಧಾರದಿಂದ ತನ್ನ ಜೀವನವನ್ನೇ ಶಾಪವಾಗಿಸಿಕೊಂಡನು. ಇಂದಿಗೂ ಕತ್ತಲಲ್ಲಿ ಏನಾದರೂ ಶಬ್ದ ಕೇಳಿದಾಗ, ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಅನ್ನಿಸಿದಾಗ, ನೀವು ಒಬ್ಬರೇ ಇಲ್ಲ ಅನ್ನಿಸಿದಾಗ ಒಮ್ಮೆ ಯೋಚಿಸಿ, ಅದು ಕೇವಲ ಭ್ರಮೆಯ ಅಥವಾ ಅಶ್ವತ್ಥಾಮನೇ? ಸಾವಿರಾರು ವರ್ಷಗಳಾದರೂ ಶಾಪ ಮುಗಿಯಲಿಲ್ಲ. ಅಶ್ವತ್ಥಾಮನ ಕಥೆ ಇನ್ನೂ ಮುಗಿಯಲಿಲ್ಲ. ಬಹುಶಃ ಅವನು ಇನ್ನೂ ಇಲ್ಲೆಲ್ಲೋ ಅಲೆದಾಡುತ್ತಿದ್ದಾನೆ. ಇದ್ದರೂ ನಮ್ಮ ಕೈಗೆ ಅವನು ಸಿಗೋದಿಲ್ಲ. ನಾವು ಅವನನ್ನು ಹಿಡಿಯಲು ಪ್ರಯತ್ನ ಪಟ್ಟರೆ ನಮ್ಮ ವಿನಾಶ ಗ್ಯಾರಂಟಿ. ಈ ಸತ್ಯಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.